ಆರ್ಥಿಕವಾಗಿ ಸದೃಢರಾಗಲಿಕ್ಕೆ ಅತ್ಯಂತ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಇವತ್ತು ಈ ಹೈನುಗಾರಿಕೆ ಸಹಕಾರ ನೀಡಿದೆ ಅಂತ ನಾನು ಕೂಡ ಭಾವಿಸ್ತೀನಿ. ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ನೋಡಿದ್ವಿ, ಭಾರತೀಯವರು ಈ ಒಂದು ಸಂಸ್ಥೆಯ ನಿರ್ದೇಶಕರಾಗ್ತಾರೆ. ಸುಮಾರು 15-20 ಹೊಸ ಸಂಘಗಳನ್ನ 20 ಹೊಸ ಸಂಘಗಳಾಗಿದೆ. 37 ಹೊಸ ಸಂಘಗಳನ್ನಾಗಿ ಬಹುಶಃ ಉಪಕೇಂದ್ರಗಳನ್ನು ಸೇರಿ ಸುಮಾರು 50 ಸಂಘಗಳನ್ನ ಹೊಸದಾಗಿ ಪ್ರಾರಂಭ ಮಾಡಬೇಕಾಗುತ್ತೆ. ಬರೀ ಹೂವಿನ ಆಳೆ ಗೊತ್ತಿರಲಿಲ್ಲ. ನಾನು ಸುಮ್ಮನೆ ಉದಾಹರಣೆಗೆ ಹೇಳ್ತೀನಿ, ಹೂವಿನ ಕಟ್ಟೆ ಆಳೆ ಗೊತ್ತಿರಲಿಲ್ಲ. ಸುಮಾರು ಎಷ್ಟು ಬರುತ್ತೆ ಅಂತಂದ್ರೆ ಬಹುಶಃ ಎಷ್ಟು ಜನ ಹೊಸದಾಗಿ ಹೈನುಗಾರಿಕೆಗೆ ತೊಡಗಿಸಿಕೊಂಡು, ಎಷ್ಟು ಅವರಿಗೆ ಸ್ವಯಂ ಉದ್ಯೋಗ ಸೃಷ್ಟಿಯಾಗಲಿಕ್ಕೆ ಅವಕಾಶ ಆಯಿತು, ಎಷ್ಟು ಜನ ಕುಟುಂಬ ಒಂದು ಆರ್ಥಿಕ ನಿರ್ವಹಣೆ ಸದೃಢವಾಗಲಿಕ್ಕೆ ಅವಕಾಶ ಆಯಿತು. ಇವೆಲ್ಲವನ್ನ ಗಮನಿಸಿದಾಗ ಪ್ರತಿಯೊಂದು ಊರಿನಲ್ಲಿ ಆನೆ ಇಲ್ಲ ಅಂತ ಊರಲ್ಲಿ ನಾವು ಪ್ರಾರಂಭ ಮಾಡಿದ್ರೆ ಅಲ್ಲಿ 700 ಲೀಟರ್, 800 ಲೀಟರ್, 900 ಲೀಟರ್, 1000 ಲೀಟರ್ ಇವತ್ತು ಹಾಲು ಉತ್ಪಾದನೆ ಆಗ್ತಕ್ಕಂಥದ್ದನ್ನ ಮಾಡ್ತಾ ಇದ್ದಾರೆ. ಬಹುಶಃ ಅದು ನಿಮ್ಮ ಕುಟುಂಬಗಳಿಗೆ ಆರ್ಥಿಕವಾಗಿ ನೀವು ಸದೃಢರಾಗಲಿಕ್ಕೆ ಒಂದು ದೊಡ್ಡ ಅವಕಾಶ ಇರತಕ್ಕಂಥದ್ದು ನನ್ನ ಭಾವನೆಯಾಗಿರ್ತಕ್ಕಂಥದ್ದು. ನಾನು ಯಾವಾಗ ಹೇಳ್ತಾ ಇರ್ತೀನಿ ಎಲ್ಲರಿಗೂ, ನೀವು ಹೆಚ್ಚು ಹೆಚ್ಚು ಹೆಣ್ಮಕ್ಳಿಗೆ ಸಹಕಾರ ನೀಡತಕ್ಕಂಥ ಕೆಲಸ ಮಾಡಿ. ಯಾಕೆಂದ್ರೆ ಅವ್ರು ದುಡ್ಡು ಕಳೆಯಲ್ಲ, ಇಟ್ಕೊಂತಾರೆ, ಯಾವಾಗಲೂ ₹1 ಕಳೆಯಲ್ಲ. ಗಂಡ ಬಿಟ್ಟು ಬದುಕಂಡ್ರೆ ಕುಡಿಯಕ್ಕೆ ₹50 ಕೊಡೋದಾಯ್ತು, ಅಷ್ಟು ಒಳ್ಳೆ ಹೆಣ್ಮಕ್ಳಿಲ್ಲ. ಯಾಕೆಂದ್ರೆ ನಾನು 1990ರಲ್ಲಿ 2000 ನಾನು ಜೆಟಿ ಮೆಂಬರ್ ಆಗಿದೆ ಸಿಎಸ್ಪುರ ಹೋಗಿರಲ್ಲಿ. ನಾನು ಫಸ್ಟ್ ಜೆಟಿ ಮೆಂಬರ್ ಆಗಿರ್ತಕ್ಕಂಥದ್ದು 2000 ಅವಾಗ